ರಾಜ್ಯದಲ್ಲಿ ಶುರುವಾಯಿತು ಕನ್ನಂಬಾಡಿ ಜಟಾಪಟಿ. ಕನ್ನಂಬಾಡಿ ಆಣೆಕಟ್ಟನ್ನ ಕಟ್ಟಿಸಿದವರು ಯಾರು? ಕನ್ನಂಬಾಡಿಗೆ ಅಡಿಗಲ್ಲನ್ನ ಹಾಕಿದ್ದು ಟಿಪ್ಪು ಸುಲ್ತಾನನ ಅಥವಾ ಕನ್ನಂಬಾಡಿ ಕಟ್ಟಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ? ರಾಜ್ಯದಲ್ಲಿ ಶುರುವಾಯಿತು ಕನ್ನಡಾಂಬೆಯ ಜಟಾಪಟಿ. ಕನ್ನಡಾಂಬೆ ಅಣೆಕಟ್ಟನ್ನ ಕಟ್ಟಿದ್ದು ಯಾರು? ಕನ್ನಡಾಂಬೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನನ. ಈ ಒಂದು ಕನ್ನಂಬಾಡಿ ಕಟ್ಟಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆಯ ಬಳಿಕ ವ್ಯಾಪಕ ಚರ್ಚೆ. ಕನ್ನಡಾಂಬೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಅಂತ ಹೇಳಿರುವಂತಹ ಮಹದೇವಪ್ಪ ಏನ್ ಹೇಳ್ತೀರಾ? ಇತಿಹಾಸಕಾರ ತಜ್ಞರೇ ಏನ್ ಹೇಳ್ತಾ ಇದ್ದೀರಾ? ಏನ್ ಹೇಳುತ್ತೆ ದಾಖಲೆಗಳು? ಫ್ರೀಡಂ ಟಿವಿಯಲ್ಲಿ ಕನ್ನಂಬಾಡಿ ಕಟ್ಟಿಯ ಎಕ್ಸ್ಕ್ಲೂಸಿವ್ ಸತ್ಯ. ಎಸ್ ವೀಕ್ಷಕರೇ, ಕನ್ನಂಬಾಡಿ ಕಟ್ಟಿಸಿದ್ದು ಟಿಪ್ಪು ಸುಲ್ತಾನ್, ಅಡಿಗಲ್ಲನ್ನು ಹಾಕಿಸಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಎಚ್.ಸಿ. ಮಹದೇವಪ್ಪ ಅವರು ಟಿಪ್ಪು ಸುಲ್ತಾನ್ ಅವರನ್ನ ಹಾಡಿ ಹೊಗಳಲಿಕ್ಕೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಸ್ವಲ್ಪ ಬದಿಗೆ ತಳ್ಳಿದ್ರ ಎನ್ನುವಂತಹ ಪ್ರಶ್ನೆ ಆಗ ಮೂಡಿತ್ತು. ಆದರೆ ಈಗ ಕನ್ನಂಬಾಡಿ ಕಟ್ಟಿಸಿದ್ದು ಯಾರು ಎನ್ನುವಂತಹ ಪ್ರಶ್ನೆ ಎದ್ದಿದೆ ರಾಜ್ಯದಲ್ಲಿ ಈಗ ಕನ್ನಂಬಾಡಿಯ ಜಟಾಪಟಿ ಶುರುವಾಗಿದೆ. ಕನ್ನಂಬಾಡಿಗೆ ಅಡಿಗಲ್ ಹಾಕಿದವ್ರು ಯಾರು? ಟಿಪ್ಪು ಸುಲ್ತಾನ್ ಅವರ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್? ಏನ್ ಹೇಳ್ತಾರೆ ಇತಿಹಾಸ ತಜ್ಞರು? ಏನ್ ಹೇಳುತ್ತೆ ದಾಖಲೆ? ಎಸ್ ವೀಕ್ಷಕರೇ, ಇದು ನಮ್ಮ ಫ್ರೀಡಂ ಟಿವಿಯಲ್ಲಿ ಕನ್ನಂಬಾಡಿ ಕನ್ನಂಬಾಡಿ ಕಟ್ಟಿಯನ್ನ ಕಟ್ಟಿದವ್ರು ಯಾರು? ಎಕ್ಸ್ಕ್ಲೂಸಿವ್ ಸತ್ಯವನ್ನ ಈಗ ಮಾತನಾಡೋಣ. ಎಸ್ ವೀಕ್ಷಕರೇ, ಎಲ್ರಿಗೂ ಕೂಡ ಗೊತ್ತಿದೆ ಕನ್ನಂಬಾಡಿ ಕಟ್ಟಿಯನ್ನ ಕಟ್ಟಬೇಕಾದ್ರೆ ಯಾವ ರೀತಿ ಇತ್ತು ಸಿಚುವೇಶನ್ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಹೆಂಡತಿಯ ಒಡವೆಯನ್ನ ಅಡ ಇಟ್ಟು ಅದರಲ್ಲಿ ಬಂದಿರುವಂತಹ ದುಡ್ಡಿನಿಂದ ಕನ್ನಂಬಾಡಿ ಕಟ್ಟಿದ್ದಾರೆ. ಕಮ್ಮಿ ಬಿದ್ದಾಗ ಅವರ ಹೆಂಡತಿಯ ಒಡವೆಯನ್ನ ಇಟ್ಟು ಆ ದುಡ್ಡನ್ನ ಫುಲ್ಫಿಲ್ ಮಾಡಿ ಆ ಒಂದು ಕನ್ನಂಬಾಡಿ ಕಟ್ಟಡವನ್ನ, ಅಣೆಕಟ್ಟನ್ನ ಕಟ್ಟಿದ್ದಾರೆ ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಅದು ಹೇಗೆ ಎಚ್.ಸಿ. ಮಹದೇವಪ್ಪ ಅವ್ರು ಹೇಳಿದ್ರೋ ಏನೋ, ಎಲ್ಲ ದಾಖಲೆ ಆಗಿದೆಯೋ ಅವರು ಓದಿರೋ ಹಿಸ್ಟ್ರಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದ್ದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂತ ಹೇಳಿ ನಾವೆಲ್ಲ ಓದಿದ್ದು, ನಾವೆಲ್ಲ ತಿಳ್ಕೊಂಡಿದ್ದು. ಆದರೆ ಕನ್ನಂಬಾಡಿ ಕಟ್ಟಿದ್ದು ಟಿಪ್ಪು ಸುಲ್ತಾನ್, ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್. ಅಡಿಗಲ್ ಹಾಕಿರೋದು ಎದುರುಗಡೆ ಇದೆ, ಬೇಕಾದ್ರೆ ಬಂದು ನೋಡಿ ಅಂತ ಹೇಳಿ ಎಚ್.ಸಿ. ಮಹದೇವಪ್ಪ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಹಾಗಾದ್ರೆ ನಾವು ಕೇಳಿರುವಂತಹ ಇತಿಹಾಸ ಸುಳ್ಳ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಹೆಂಡತಿಯ ಒಡವೆಯನ್ನ ಅಡ ಇಟ್ಟು ಆ ಒಂದು ಕನ್ನಂಬಾಡಿ ಕಟ್ಟಡವನ್ನ ಕಟ್ಟಿದ್ದಾರೆ, ಆ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದ ಸುಳ್ಳ? ಈಗ ಆ ಒಂದು ಪ್ರಶ್ನೆ ಬಿದ್ದಿದೆ. ಈ ಒಂದು ಕನ್ನಂಬಾಡಿ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ನ ಅಥವಾ ಕನ್ನಂಬಾಡಿಗೆ ಅಡಿಗಲ್ಲು ಹಾಕಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಎಲ್ಲಾ ಕಡೆಯಲ್ಲೂ ಕೂಡ ಈ ಒಂದು ಪ್ರಶ್ನೆಗೆ ಚರ್ಚೆಗೆ ಈಡಾಗ್ತಾ ಇರುವಂತದ್ದು. ಫ್ರೀಡಂ ಟಿವಿಯಲ್ಲಿ ಕನ್ನಂಬಾಡಿ ಕಟ್ಟೆಯ ಎಕ್ಸ್ಕ್ಲೂಸಿವ್ ಸತ್ಯವನ್ನ ಹೇಳ್ತಾ ಇದ್ದೇವೆ.
ಕೆಆರ್ಎಸ್ ಮುಖ್ಯದ್ವಾರದಲ್ಲಿದೆ ಕನ್ನಂಬಾಡಿ ಕಟ್ಟಿಯ ಶಂಕುಸ್ಥಾಪನೆಯ ನಾಮಫಲಕ. ಡ್ಯಾಂ ನಿರ್ಮಾಣದ ಪ್ರಾರಂಭ ಮುಕ್ತಾಯದ ಅವಧಿಯ ಮಾಹಿತಿ. ಯಾವ ರಾಜರಿದ್ದರು, ದಿವಾನರ್ ಯಾರಿದ್ರು, ಇಂಜಿನಿಯರ್ ಯಾರು ಎನ್ನುವಂತಹ ಮಾಹಿತಿ. ಮುಖ್ಯದ್ವಾರದಲ್ಲಿರುವಂತಹ ಕನ್ನಂಬಾಡಿ ಕಟ್ಟಿಯ ಶಂಕುಸ್ಥಾಪನೆಗೆ ನಾಮಫಲಕ. ಡ್ಯಾಂ ನಿರ್ಮಾಣದ ಆರಂಭ ಮುಕ್ತಾಯದ ಅವಧಿಯ ಮಾಹಿತಿ. ಯಾವ ರಾಜರಿದ್ರು, ದಿವಾನರು ಯಾರಿದ್ರು, ಇಂಜಿನಿಯರ್ ಯಾರೆನ್ನುವಂತಹ ಮಾಹಿತಿ. ಕನ್ನಡ, ಪರ್ಷಿಯನ್, ಇಂಗ್ಲಿಷ್ ಭಾಷೆಯಲ್ಲಿ ನಾಮಫಲಕವಿದೆ. 1794ರಲ್ಲಿ ಕಾವೇರಿ ನದಿಗೆ ಅಣೆಕಟ್ಟನ್ನ ನಿರ್ಮಿಸಲು ಟಿಪ್ಪು ನಿರ್ಧಾರ. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸಲು ಶಂಕುಸ್ಥಾಪನೆ ಮಾಡಿದ್ದಂತಹ ಟಿಪ್ಪು. ಆದರೆ ಟಿಪ್ಪು ಬರಹದಲ್ಲಿ ಕನ್ನಂಬಾಡಿ ಕಟ್ಟಿಯ ನಿರ್ಮಾಣದ ಉಲ್ಲೇಖವಿಲ್ಲ. ಕೇವಲ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಲು ಮಾತ್ರ ನಿರ್ಧರಿಸಿದ್ದಂತಹ ಟಿಪ್ಪು. ಆದರೆ ಕನ್ನಂಬಾಡಿ ಕಟ್ಟಿಯನ್ನ ಕಟ್ಟಿರೋದು ಕಾರ್ಯ ಶುರು ಮಾಡಿದ್ದು 1911ರಲ್ಲಿ. ಟಿಪ್ಪು ಡ್ಯಾಂ ಆಲೋಚನೆ ಮಾಡಿದ್ದಕ್ಕೂ ಕೂಡ, ಶುರುವಾಗಿದ್ದಕ್ಕೂ ಕೂಡ 119 ವರ್ಷಗಳ ಅಂತರವಿದೆ. ಈ ಭಾಗದಲ್ಲಿ ಅಣೆಕಟ್ಟನ್ನ ಕಟ್ಟಬೇಕೆಂತ ಹೇಳಿ ನಿರ್ಧರಿಸಿದ್ದಂತಹ ಟಿಪ್ಪು ಸುಲ್ತಾನ್ 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರಿಂದ ಕನ್ನಂಬಾಡಿಯ ಶಂಕುಸ್ಥಾಪನೆಯಾಗುತ್ತೆ. ಟಿಪ್ಪು ಸುಲ್ತಾನ್ ಕೂಡ ಈ ಒಂದು ನಿರ್ಧಾರವನ್ನ ಮಾಡಬೇಕೆಂದಿದ್ದಂತಹ ಕಾರಣಕ್ಕಾಗಿ ಇಲ್ಲಿ ಶಿಲಾನ್ಯಾಸ ಹಾಕಲಾಗಿದೆ. ಇತಿಹಾಸ ತಜ್ಞರಿಂದ ಕನ್ನಂಬಾಡಿ ನಿರ್ಮಾಣದ ಬಗ್ಗೆ ಮಾಹಿತಿ. ಎಸ್ ವೀಕ್ಷಕರೇ, ಈಗ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನೋಡ್ಬಿಡೋಣ. ಕೆಆರ್ಎಸ್ ಮುಖ್ಯದ್ವಾರದಲ್ಲಿರುವಂತಹ ಕನ್ನಂಬಾಡಿ ಕಟ್ಟಿಯ ಶಂಕುಸ್ಥಾಪನೆಯ ನಾಮಫಲಕ ಏನಿದೆ ಅದರಲ್ಲಿ ಟಿಪ್ಪು ಸುಲ್ತಾನ್ ಅವರ ಹೆಸರಿದೆ. ಆ ಒಂದು ಡ್ಯಾಮ್ ನಿರ್ಮಾಣದ ಆರಂಭ ಆದಾಗ ಯಾವ ವರ್ಷ ಆಗಿತ್ತು, ಎಂಡಿಂಗ್ ಅಲ್ಲಿ ಅಂದರೆ ಮುಕ್ತಾಯದ ಸಮಯ ಯಾವಾಗಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಆ ಒಂದು ಶಂಕುಸ್ಥಾಪನೆಯ ಫಲಕದಲ್ಲಿ ಹಾಕಲಾಗಿದೆ. ಯಾರು ರಾಜರಿದ್ರು, ದಿವಾನ್ರು ಯಾರಿದ್ರು, ಇಂಜಿನಿಯರ್ ಯಾರೆನ್ನುವಂತಹ ಮಾಹಿತಿ ಕೂಡ ಇದೆ. ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಕನ್ನಡ, ಪರ್ಷಿಯನ್, ಇಂಗ್ಲಿಷ್ ಭಾಷೆಯಲ್ಲಿ ಈ ಒಂದು ನಾಮಫಲಕ ಇದ್ದು 1794ರಲ್ಲಿ ಕಾವೇರಿ ನದಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟು ನಿರ್ಮಿಸಲು ಟಿಪ್ಪು ನಿರ್ಧಾರವನ್ನ ಮಾತ್ರ ಮಾಡಿದ್ರು. ಬರೀ ನಿರ್ಧಾರವನ್ನ ಮಾಡಿದ್ರು. ಯಾವಾಗ 1794ರಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ದು ಮಾತ್ರ ಟಿಪ್ಪು ಸುಲ್ತಾನ್. ಕಾವೇರಿ ನದಿಗೆ ಅಣೆಕಟ್ಟನ್ನ ನಿರ್ಮಿಸಲಿಕ್ಕೆ ಶಂಕುಸ್ಥಾಪನೆ ಮಾಡಿದ್ದು ಟಿಪ್ಪು. ಆದರೆ ಟಿಪ್ಪು ಬರಹದಲ್ಲಿ ಕನ್ನಂಬಾಡಿ ಕಟ್ಟಡದ ನಿರ್ಮಾಣದ ಉಲ್ಲೇಖ ಎಲ್ಲೂ ಆಗಿಲ್ಲ. ಕೇವಲ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಲು ಮಾತ್ರ ನಿರ್ಧರಿಸಿದ್ದಂತಹ ಟಿಪ್ಪು ಕನ್ನಂಬಾಡಿ ಕಟ್ಟಿಗೆಯನ್ನ ಕಾರ್ಯ ಶುರು ಮಾಡಿದ್ದು 1911ರಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.